ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ಸಬ್ಬಕ್ಕಿ ಕೇಕ್ ಮಾಡ್ತಾಯಿದ್ದೀನಿ. ತುಂಬಾ ಹೆಲ್ತಿಗೆ ಒಳ್ಳೆಯದು ಮತ್ತು ಉಪವಾಸ ಇರೋರಿಗೆ, ದೇವ್ರ ಪೂಜೆಗೆ, ಎಡೆಗೆ ಅಂದರೆ ನೈವೇದ್ಯ ಏನಾದರೂ ಮಾಡುವಾಗ ನೀವು ಈ ರೀತಿ ಬೇಕಾದರೂ ಮಾಡಿಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮೊದಲಿಗೆ ನಾನು ಗ್ಯಾಸ್ ಹಚ್ಚಿ ಒಂದು ಪಾತ್ರೆಗೆ ನೀರಿಟ್ಕೊಂಡಿದ್ದೀನಿ. ಏಕೆಂದರೆ ನಾವು ಸಬ್ಬಕ್ಕಿನ ಇಲ್ಲಿ ಏನೂ ನೆನೆಸಿಲ್ಲ. ನೀವು ನೆನೆಸ್ಬಿಟ್ಟು ಬೇಕಾದ್ರೆ ಬೇಯಿಸ್ಬಿಟ್ಟು ಮಾಡ್ಬೋದು. ಅಂದರೆ ಮಾಮೂಲಿ ಸಬ್ಬಕ್ಕಿ ಆದರೆ, ನೈಲಾಲ್ ಆದರೆ ಸ್ವಲ್ಪ ನೆನೆಸ್ಬಿಟ್ಟೆ ಮಾಡಬೇಕಾಗುತ್ತೆ. ಇದಾದರೆ ಹೀಗೆ ಡೈರೆಕ್ಟಾಗಿ ಬೇಯಿಸ್ಕೋಬೋದು. ಜಾಸ್ತಿ ಟೈಮ್ ಏನು ತೊಗೊಳ್ಳಲ್ಲ, ಬಟ್ ನೆನೆಸಿದ್ರೆ ತುಂಬ ಮುದ್ದೆ ಥರ ಆಗಿಬಿಡುತ್ತೆ. ಹಾಗಾಗಿ ನಾನು ನೆನೆಸಿಲ್ಲ, ಹಾಗೆಯೇ ಇಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಏಕೆಂದರೆ ಇದು ಬೇಯೋದು ತುಂಬಾ ಮುಖ್ಯ. ಕರೆಕ್ಟಾಗಿ ಹದವಾಗಿ ಬೇಯಿಸ್ಕೋಬೇಕು. ಜಾಸ್ತಿ ಬೇಯಿಸಿದ್ರೂ ತುಂಬ ಕಷ್ಟ ಆಗಿಬಿಡುತ್ತೆ, ಮುದ್ದೆ ಥರ ಆಗೋಗ್ಬಿಡುತ್ತೆ. ಹಾಗಾಗಿ ಈಗ ಬೆಂದಿದೆ, ಅಂದರೆ ಇದು 1/4% ಬೆಂದಿದೆ. ಅದು ಸ್ವಲ್ಪ ಹಬೆಲೆ ಕರೆಕ್ಟಾಗಿ ಬೇಯುತ್ತೆ. ಮತ್ತು ಸ್ವಲ್ಪ ಬೇರೆ ಬೇಯಿಸ್ಬೇಕಲ್ವ, ಆವಾಗಲೇ ಕರೆಕ್ಟಾಗಿ ಹೊಂದ್ಕೊಳ್ಳುತ್ತೆ. ಇವಾಗ ಇದನ್ನು ಒಂದು ಜಾಲರಿಲಿ ಇದನ್ನು ಸಪ್ರೇಟು ನೀರು ಸೋಸ್ಕೋಬೇಕು. ಆಮೇಲೆ ಅದನ್ನು ಸ್ವಲ್ಪ ತಣ್ಣೀರಲ್ಲಿ ವಾಶ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಉದುದ್ರಾಗಿ ಹಾಗೆ ಇರುತ್ತೆ. ನಾನಿಲ್ಲಿ ಅದನ್ನು ಸೋಸಿ ಎತ್ತಿಟ್ಬಿಟ್ಟು ಇಲ್ಲಿ ಒಂದು ಜಾರ್ಗೆ ಇಲ್ಲಿ ತೆಂಗಿನಕಾಯಿನ ಹಾಕೋತಾ ಇದ್ದೀನಿ. ನಿಮಗೆ ಇದು ಸ್ವಲ್ಪ ಆಪ್ಷನ್ಸ್ ಥರ, ಬೇಕು ಅಂದರೆ ಹಾಕೋಬೋದು, ಬಟ್ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಅಂದರೆ ಹೆಚ್ಚು ನೀವು ಹಾಕ್ಕೋಬಾರ್ದು. ತೆಂಗಿನಕಾಯಿನ ಒಂದು ಸ್ವಲ್ಪನೇ ಹಾಕ್ಕೋಬೇಕು. ಮತ್ತು ಇಲ್ಲಿ ಗಸಗಸೆ, ಇದು ಎರಡನ್ನೂ ನಾವು ಇಲ್ಲಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಎಷ್ಟು ಸಾಧ್ಯನೋ ಅಷ್ಟು ಪೇಸ್ಟು ಮಾಡಿಕೊಂಡ್ರೆ ನಿಮಗೆ ರುಚಿ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಗಸಗಸೆನೂ ಅಷ್ಟೇ ತುಂಬಾ ಮುಖ್ಯ. ಗಸಗಸೆ ಹಾಕೋದ್ರಿಂದ ರುಚಿ ತುಂಬಾ ಹೆಚ್ಚುತ್ತೆ. ಇವಾಗ ನಾನು ತೆಂಗಿನಕಾಯಿನೂ ರುಬ್ಬು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಹಚ್ಚಿ ಒಂದು ಬಾಣಲಿನ ಇಟ್ಕೊತಾ ಇದ್ದೀನಿ. ಇದಕ್ಕೆ ಇಲ್ಲಿ ಒಂದು 2 ಸ್ಪೂನಷ್ಟು, ಅತಿ ಹೆಚ್ಚು ತುಪ್ಪನೂ ಬೇಕಿಲ್ಲ ಇದಕ್ಕೆ, ಬಟ್ ಸ್ವಲ್ಪ ಸಬ್ಬಕ್ಕಿನ ಸ್ವಲ್ಪ ಫ್ರೈ ಮಾಡೋದಕ್ಕೋಸ್ಕರ ಇಲ್ಲಿ ಒಂದು 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಇವಾಗ ಬೇಯಿಸಿರೋ ಅಂಥ ಸಬ್ಬಕ್ಕಿನ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಏಕೆಂದರೆ ತುಂಬ ಅಂಟ್ಕೊಳ್ಳುತ್ತಲ್ವ, ಸ್ವಲ್ಪ ತುಪ್ಪ ಹಾಕಿದ್ರೆ ಸ್ವಲ್ಪ ಬಿಡಿಯಾಗಿ ಆಗುತ್ತೆ. ಹಾಗಾಗಿ ಇವಾಗ ಬೆಲ್ಲನ ಹಾಕೋತಾ ಇದ್ದೀನಿ. ನೀವು ಸಕ್ಕರೆ ಬೇಕಾದರೂ ಹಾಕೋಬೋದು, ಬಟ್ ಬೆಲ್ಲ ಹಾಕಿದ್ರೆ ತುಂಬಾ ಟೇಸ್ಟ್ ಬರುತ್ತೆ. ಹಾಗಾಗಿ ಅಂದರೆ ನಿಮಗೆ ಸ್ವೀಟು ಜಾಸ್ತಿ ಬೇಕಾ ಕಡಿಮೆ ಬೇಕಾ ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಇಷ್ಟಕ್ಕೆ ಇನ್ನೊಂದು ಸ್ವಲ್ಪ ಕಡಿಮೆನೇ ಆಯಿತು, ಹಾಗಾಗಿ ಇನ್ನೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದು ತುಂಬ ಕಡಿಮೆ ಆಗಿಬಿಡುತ್ತೆ, ಏಕೆಂದರೆ ಸಬ್ಬಕ್ಕಿ ಮತ್ತು ತೆಂಗಿನಕಾಯಿ ಎಲ್ಲ ಹಾಕ್ತೀವಲ್ವ, ಆವಾಗ ತುಂಬಾ ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ಇನ್ನೂ ಸ್ವಲ್ಪ ಕುಟ್ಬಿಟ್ಟು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಅದನ್ನು ಚೆನ್ನಾಗಿ ಬೆಲ್ಲ ಎಲ್ಲ ಕರಗಾದ್ಮೇಲೆ ನಾನಿಲ್ಲಿ ರುಬ್ಬಿರೋ ಅಂಥ ತೆಂಗಿನ ಹಾಲನ್ನು ಹಾಕೋತಾ ಇದ್ದೀನಿ. ತೆಂಗಿನ ಹಾಲು ಏನಪ್ಪ ಅಂದರೆ ನಮಗೆ ಹಾಲು ಹಾಕ್ತೀನಿ, ಬಟ್ ಹಾಲಿಗಿನ ತೆಂಗಿನ ಹಾಲು ಇನ್ನೂ ರುಚಿ ಜಾಸ್ತಿ ಕೊಡುತ್ತೆ. ಹಾಗಾಗಿ ಇಲ್ಲಿ ಡ್ರೈ ಫ್ರೂಟ್ಸನ್ನು ನಾನು ಬಾದಾಮಿ, ಗೋಡಂಬಿ 2 ಮಾತ್ರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ತುಪ್ಪದಲ್ಲಿ ಉರಿಯೋ ಅವಶ್ಯಕತೆ ಇಲ್ಲ, ಹಾಗೆಯೇ ಹಾಕ್ಕೊಂಡ್ರೆ ಸಾಕು. ಮತ್ತು ನಿಮಗೂ ಇನ್ಯಾವುದು ಡ್ರೈ ಫ್ರೂಟ್ಸ್ ಬೇಕೋ ಅದನ್ನೆಲ್ಲ ನೀವು ಇಲ್ಲೇ ಹಾಕೋಬೋದು. ನಾನಿಲ್ಲಿ ಬರೀ 2 ಡ್ರೈ ಫ್ರೂಟ್ಸ್ ಮಾತ್ರ ಹಾಕ್ಕೊಂಡಿದ್ದೀನಿ. ಮತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ತೆಂಗಿನ ಹಾಲು ಸ್ವಲ್ಪ ಚೆನ್ನಾಗಿ ಗಟ್ಟಿ ಬರಬೇಕು, ಅಲ್ಲಿವರೆಗೂ ಸ್ವಲ್ಪ ಕೈ ಆಡಿಕೊಂಡು ಆಮೇಲೆ ಇಲ್ಲಿ 1 ಗ್ಲಾಸಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಮತ್ತು ಇವಾಗ ಒಂದು ಚಿಕ್ಕ ಬೌಲಲ್ಲಿ ಹಾಲು ಪೌಡ್ರು ಹಾಕೋತಾ ಇದ್ದೀನಿ. ಅಟ್ಲೀಸ್ಟ್ ನಿಮ್ಗೆ ಹಾಲು ಪೌಡ್ರ್ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಹಾಲು ಹಾಕಿರ್ತೀರಲ್ವ, ಅದನ್ನೇ ನೀವು ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ, ಗಟ್ಟಿ ಬರುತ್ತೆ. ಅಂದರೆ ಇದು ಆಲ್ಮೋಸ್ಟ್ ಗಟ್ಟಿ ಆಗೇ ಆಗುತ್ತೆ. ಸ್ವಲ್ಪ ಥಿಕ್ನೆಸ್ ಗಟ್ಟಿ ಮಾಡಿದ್ರೆ ನಿಮಗೆ ಕೇಕ್ ಪೀಸು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈಗ ನೋಡಿ, ಹಾಲು ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಹಾಲು ಹಾಕೊಂಡ್ರೂ ಸಾಕಾಗುತ್ತೆ, ಯಾಕೆಂದರೆ ತೆಂಗಿನ ಹಾಲು ಮತ್ತು ಹಾಲು ಎರಡಾದ್ರೂ ಓಕೆ, ಬಟ್ ರುಚಿ ತುಂಬ ಜಾಸ್ತಿ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಸ್ವಲ್ಪ ಹಾಲು ಪೌಡ್ರ್ ಯೂಸ್ ಮಾಡಿದ್ದೀನಿ. ಮತ್ತು ಇದ್ರ ಜೊತೆಲಿ ಏಲಕ್ಕಿ ಪುಡಿ ಮತ್ತು ಶುಂಠಿ ಪುಡಿ ಮತ್ತು ಸ್ವಲ್ಪ ಜಾಯಿಕಾಯಿ ಪುಡಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಶುಂಠಿ ಪುಡಿ, ಜಾಯಿಕಾಯಿ ಪುಡಿ ಎರಡನ್ನೂ ಬೇಕಾದ್ರೆ ಸ್ಕಿಪ್ ಮಾಡಿ ಬರೀ ಏಲಕ್ಕಿ ಪುಡಿ ಒಂದು ಹಾಕೊಂಡ್ರೂ ನಡೆಯುತ್ತೆ. ಇವಾಗ
ಎಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಅಂದರೆ ಒಂದು ಸ್ವಲ್ಪ ಮೀಡಿಯಮ್ ಉರಿ ಇಟ್ಕೋಬೇಕು, ತುಂಬ ಉರಿ ಇಟ್ಕೋಬಾರ್ದು. ಯಾಕೆಂದರೆ ಕುದ್ಬಿಟ್ಟಾಗ ಮೈ ಮೇಲೆಲ್ಲ ಸಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈಗ ಸ್ವಲ್ಪ ಕಲ್ಲರ್ ಇರಲಿ ಅನ್ನೋ ಕಾರಣಕ್ಕೆ ಹಾಕೋತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಯಾವ ಕಲರ್ ಬೇಕಾದ್ರೂ ಹಾಕೋಬೋದು, ಇಲ್ಲ ಪ್ಲೈನಾಗೆ ಬೇಕಾದರೂ ಮಾಡ್ಕೋಬೋದು. ಬಟ್ ಬೆಲ್ಲ ಸ್ವಲ್ಪ ಬ್ಲ್ಯಾಕ್ ಬೆಲ್ಲ ಬರುತ್ತೆ ನೋಡಿ, ಅದು ತುಂಬ ರುಚಿಯಾಗಿರುತ್ತೆ. ಆ ಬೆಲ್ಲ ಹಾಕಿದ್ರಂತೂ ನಿಮಗೆ ಯಾವ ಕಲ್ಲರೂ ಬೇಡ, ಅಷ್ಟು ರುಚಿಯಾಗಿರುತ್ತೆ. ಮತ್ತು ನೋಡೋದಕ್ಕೆ ಕಲ್ಲರು ಅಷ್ಟೇ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ಇದು ಸ್ವಲ್ಪ ವೈಟ್ ಬೆಲ್ಲ ಈ ರೀತಿ ಕಾಣಿಸುತ್ತೆ ಅಷ್ಟೇ. ನೀವು ಬ್ಲ್ಯಾಕ್ ಬೆಲ್ಲ ಸಿಗುತ್ತಲ್ಲ ಅದನ್ನು ಹಾಕಿ ಮಾಡಿ, ತುಂಬ ರುಚಿ ಬರುತ್ತೆ ಇದರಲ್ಲಿ. ಇವಾಗ ಇದನ್ನು ಒಂದು ಕೇಕ್ ಮೋಲ್ಡ್ಗೆ ಸ್ವಲ್ಪ ತುಪ್ಪನ ಮೇಲ್ಗಡೆ ಎಲ್ಲ ಸವರಿದ್ದೀನಿ. ಈಗ ಈ ಮೋಲ್ಡ್ಗೆ ಇದನ್ನು ಹಾಕ್ಕೋಬೇಕು. ಅಂದರೆ ಇದನ್ನು ಜಾಸ್ತಿ ಹೊತ್ತೇನು ತಗೊಳ್ಳಲ್ಲ, ಬೇಗ ಮಾಡ್ಕೋಬೋದು. ಬಟ್ ಏನಪ್ಪ ಅಂದರೆ ಸ್ವಲ್ಪ ಸಬ್ಬಕ್ಕಿನ ಬೇಯಿಸ್ಕೊಳ್ಳೋದ್ರಲ್ಲಿ ನಮಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಷ್ಟು ಬಿಟ್ಟರೆ ನಿಮ್ಗೆ ಇದು ಮಾಡೋದಂತೂ ತುಂಬಾ ಈಸಿ. ಯಾವಾಗಲೂ ಪಾಯಸ ಎಲ್ಲ ತಿಂತಾಯಿರ್ತೀವಿ, ಮತ್ತು ದೇವ್ರ ನೈವೇದ್ಯಕ್ಕೆ ಅಂತ ಬರೀ ಪಾಯಸ, ಪೊಂಗಲ್ಲು, ಕೇಸರಿಬಾತು, ಬರೀ ಅವಲಕ್ಕಿ ಇಂಥದ್ದೇ ಮಾಡ್ತೀವಲ್ವ. ಈ ರೀತಿ ಡಿಫ್ರೆಂಟಾಗಿ ಒಂದು ಸ್ವಲ್ಪ ಮಾಡಿಬಿಟ್ಟು ಇಡ್ಬೋದು, ತುಂಬಾ ರುಚಿಯಾಗಿರುತ್ತೆ. ಇವಾಗ ನೋಡಿ, ಒಂದು ಕೇಕ್ ಮೋಲ್ಡ್ಗೆ ಫುಲ್ಲು ನಾನು ಮಾಡಿರೋದು ಒಂದು ಬೌಲ್ ತೊಗೊಂಡಿದ್ನಲ್ಲ, ಅದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗಿದೆ. ನಿಮಗೇನಾದ್ರು ಜಾಸ್ತಿ ಆಯಿತು ಅಂದರೆ ನೀವು ತಟ್ಟೆಗೆ ಬೇಕಾದರೂ ಹಾಕ್ಕೋಬೋದು. ಇದನ್ನು ಒಂದು 2 ಅವರು ಒಂದು ಸ್ವಲ್ಪ ಫ್ರಿಡ್ಜಲ್ಲಿ, ಅಂದರೆ ತುಂಬ ಕೂಲ್ ಆಗೋದಕ್ಕೆ ಇಡಬಾರ್ದು, ಮಾಮೂಲಿ ನಾರ್ಮಲ್ ಕೂಲ್ಗೆ ಇಟ್ಕೊಂಡ್ರೆ ಸಾಕು, ಆಟೋಮೆಟಿಕ್ ಆಗುತ್ತೆ. ಇದಿನ್ನೂ ಕೂಲ್ ಆಗಿಲ್ಲ, ಒಂದು ಮೀಡಿಯಮ್ಮಾಗಿ ಆಗಿದೆ. ಬಟ್ಟು ಬರುತ್ತೇನೋ ಅಂತ ನೋಡ್ತಾ ಇದ್ದೀನಿ ಅಷ್ಟೇ. ಇಲ್ಲ ಅಂದರೆ ನೀವು ಇನ್ನೂ ಸ್ವಲ್ಪ ಹೊತ್ತು ಫ್ರಿಡ್ಜಲ್ಲಿ ಇಟ್ಬಿಟ್ಟು ಆಮೇಲೆ ನೀವು ಕಟ್ ಮಾಡ್ಬೋದು, ಅದೇನು ಹಾಳಾಗಲ್ಲ. ಇವಾಗ ನೋಡಿ ತೆಗಿತಾ ಇದ್ದೀನಿ, ಬಟ್ ಸ್ವಲ್ಪ ಇನ್ನೂ ಅದು ಸೆಟ್ ಆಗಿಲ್ಲ. ಆದ್ರೂ ಪರವಾಗಿಲ್ಲ, ಬರುತ್ತೆ. ಓಪನ್ ಮಾಡುವಾಗ ಸ್ವಲ್ಪ ಹುಷಾರಾಗಿ ಮಾಡಬೇಕು, ಇಲ್ಲಾಂದರೆ ತುಂಬ ಹಂಗೆ ಕಳಿಸ್ಕೊಂಬಿಡುತ್ತೆ. ಇನ್ನು ಸ್ವಲ್ಪ ಹೊತ್ತಿಟ್ಟರೆ ತುಂಬ ಇದ್ದಾರೆ ನೋಡಿ, ಇನ್ನೂ ಸ್ವಲ್ಪ ನೀರು ಥರ ಇದೆಯಲ್ವ, ಅದು ಸ್ವಲ್ಪ ಡ್ರೈ ಆಗುತ್ತೆ. ಬಟ್ ತುಪ್ಪ ಎಲ್ಲ ಹಾಕಿರೋದ್ರಿಂದ ಆ ರೀತಿ ಕಾಣಿಸ್ತೈತೆ ನೋಡಿ, ಪರ್ಫೆಕ್ಟಾಗಿ ಬಂದಿದೆ. ಬಟ್ ಇನ್ನು ಸ್ವಲ್ಪ ಹೊತ್ತಿಟ್ಟರೆ ನಿಮಗೆ ಕೇಕ್ ಥರ ಪೀಸ್ ಕಟ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ. ಮಕ್ಕಳಿಗೆ ಯಾವಾಗ್ಲೂ ಬೇರೆ ಏನಾದರೂ ತಿನ್ಸೋಕ್ಕೋದ್ರೆ ಬೇಜಾರು ಮಾಡ್ಕೊ, ಈ ಥರ ಕೇಕ್ ಎಲ್ಲ ಸ್ವೀಟಲ್ಲೇ ಕೇಕ್ ಥರ ಎಲ್ಲ ಮಾಡಿಕೊಟ್ರೆ ಆರೋಗ್ಯಕ್ಕೆ ಒಳ್ಳೆಯದಾಗಿರೋ ಅಂಥದ್ದನ್ನು ಅವ್ರಿಗೂ ಇಷ್ಟಪಟ್ಟು ತಿಂತಾರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಸೆಟ್ಟಾಗಿಬಿಟ್ರೆ ಸಾಕು, ಆರಾಮಾಗಿ ಪೀಸ್ ಕಟ್ ಮಾಡ್ಬೋದು ನಾವು. ತುಂಬಾ ರುಚಿಯಾಗಿತ್ತು. ನೀವು ಬ್ಲ್ಯಾಕ್ ಬೆಲ್ಲ ಯೂಸ್ ಮಾಡಿ ಮಾಡಿದ್ರಂತೂ ಇನ್ನೂ ಸಖತ್ತಾಗಿರುತ್ತೆ. ನೋಡಿ, ಇನ್ನೂ ನಾನು ಹೇಳಿಲ್ವ, ಸ್ವಲ್ಪ ಸೆಟ್ ಆಗಬೇಕು ಅಷ್ಟೇ, ಇಲ್ಲಾಂದರೆ ಪರ್ಫೆಕ್ಟಾಗಿ ಬರುತ್ತೆ. ನಾನು ಇದೊಂದು ಪೀಸ್ ಕಟ್ ಮಾಡಿಕೊಂಡೆ, ಟೇಸ್ಟು ನೋಡಿದೆ, ಬಟ್ ತುಂಬ ರುಚಿಯಾಗಿತ್ತು. ಮತ್ತು ಇನ್ನೂ ಸ್ವಲ್ಪ ಹೊತ್ತು ಫ್ರಿಡ್ಜ್ಗೆ ಇಟ್ಬಿಟ್ಟು ಆಮೇಲೆ ನಾನು ಕಟ್ಟಿಂಗು ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿತ್ತು ಪೀಸಸ್ಸು, ತುಂಬ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ನೋಡಿ, ಇನ್ನು ಸ್ವಲ್ಪ ಸೆಟ್ಟಾಗಬೇಕಿತ್ತು, ಅದಕ್ಕೆ ಫ್ರಿಡ್ಜಲ್ಲಿ ಇಟ್ಬಿಟ್ಟು ನಾನು ಆಮೇಲೆ ಕಟ್ ಮಾಡಿದೆ. ಈ ರೀತಿ ಕ್ಲೀನಾಗಿ ಪೀಸ್ ಕಟ್ಟಿಂಗ್ ಬಂತು, ತುಂಬ ರುಚಿಯಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.